ಕ್ರಿಕೆಟ್ ಹಬ್ಬ IPL ಅಂದ್ರೆ ಅಲ್ಲಿ ಬರೀ ಬೌಂಡರಿ, ಸಿಕ್ಸರ್ಗಳ ಅಬ್ಬರ ಮಾತ್ರ ಇರಲ್ಲ, ಹೊಸ ನಿಯಮಗಳ ಸದ್ದು ಕೂಡ ಇರುತ್ತೆ. ಈ ಬಾರಿ BCCI ಫ್ರಾಂಚೈಸಿಗಳಿಗೆ ಒಂದು ಶಾಕಿಂಗ್ ಆದೇಶ ನೀಡಿದೆ. ಅಷ್ಟಕ್ಕೂ ಏನದು ಹೊಸ ರೂಲ್? ಬೆಂಚ್ ಮೇಲೆ ಕೂರೋ ಆಟಗಾರರಿಗೆ ಯಾಕೆ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಕ್ರಿಕ್ಬಜ್ ವರದಿಯ ಪ್ರಕಾರ BCCI ಈಗ ಪ್ಲೇಯಿಂಗ್ ಕಂಡೀಷನ್ಸ್ನಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ಸಾಮಾನ್ಯವಾಗಿ ಪಂದ್ಯ ನಡೆಯುವಾಗ ತಂಡದ ಬೌಂಡರಿ ಲೈನ್ ಹತ್ತಿರ ಎಕ್ಸ್ಟ್ರಾ ಪ್ಲೇಯರ್ಸ್ ಓಡಾಡೋದನ್ನ ನೀವು ನೋಡಿರ್ತೀರಾ. ಆದ್ರೆ ಇನ್ಮುಂದೆ ಹಾಗೆ ಮಾಡುವಂತಿಲ್ಲ. 16 ಜನರಿಗೆ ಮಾತ್ರ ಎಂಟ್ರಿ, ಟೀಮ್ ಶೀಟ್ನಲ್ಲಿ ಹೆಸರಿರುವ 16 ಆಟಗಾರರಿಗೆ ಮಾತ್ರ ಮೈದಾನದ ಒಳಗೆ ಹೋಗಲು ಅವಕಾಶ ಇರುತ್ತದೆ. ಡ್ರಿಂಕ್ಸ್ ಮತ್ತು ಮೆಸೇಜ್ ಬಂದ್. ಈ 16 ಮಂದಿ ಹೊರತುಪಡಿಸಿ ಬೇರೆ ಯಾವುದೇ ಆಟಗಾರರು ಮೈದಾನದ ಒಳಗೆ ನೀರು ತರುವಂತಿಲ್ಲ, ಬ್ಯಾಟ್ ಬದಲಾಯಿಸುವಂತಿಲ್ಲ ಅಥವಾ ಕ್ಯಾಪ್ಟನ್ಗೆ ಮೆಸೇಜ್ ತಲುಪಿಸುವಂತಿಲ್ಲ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಬೌಂಡರಿ ಲೈನ್ ಮತ್ತು ಈ LED ಅಡ್ವರ್ಟೈಸಿಂಗ್ ಬೋರ್ಡ್ಗಳ ಮಧ್ಯೆ ಕೂಡ ಆಟಗಾರರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಪಂದ್ಯ ನಡೆಯುವಾಗ ಕೇವಲ 5 ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಮಾತ್ರ ಅಲ್ಲಿ ಓಡಾಡಬಹುದು. ಉಳಿದವರು ಮೌನವಾಗಿ ಡಗೌಟ್ನಲ್ಲಿ ಕುಳಿತುಕೊಳ್ಳಬೇಕು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಪ್ಲೇಯಿಂಗ್ 11 ಜೊತೆಗೆ ಹೆಚ್ಚುವರಿ 5 ಆಟಗಾರರಿಗೆ ಮಾತ್ರ ಮೈದಾನದ ಆವರಣದಲ್ಲಿ ಕೆಲಸವಿರುತ್ತದೆ. BCCIನ ಅಧಿಕೃತ ನಿಯಮಗಳ ಪ್ರಕಾರ ಯಾವುದೇ ಸಮಯ ವ್ಯರ್ಥವಾಗದಂತೆ ವಿಕೆಟ್ ಬಿದ್ದಾಗ ಮಾತ್ರ ನೀರು ಕುಡಿಯಲು ಅವಕಾಶವಿರುತ್ತದೆ. ಅದು ಕೂಡ ಅಂಪೈರ್ ಅನುಮತಿ ಬೇಕೇ ಬೇಕು. ಮುಖ್ಯವಾಗಿ ಮೈದಾನದ ಒಳಗೆ ಬರುವ ಆಟಗಾರರು ಸರಿಯಾದ ಕ್ರಿಕೆಟ್ ಡ್ರೆಸ್ ಮತ್ತು ಬಿಬ್ಸ್ ಧರಿಸಿರಲೇಬೇಕು ಅನ್ನೋದು ಕಡ್ಡಾಯ. BCCI ಈ ನಿರ್ಧಾರವನ್ನು ಯಾಕೆ ತಗೊಂಡಿದೆ ಅನ್ನೋದು ಅಧಿಕೃತವಾಗಿ ತಿಳಿದುಬಂದಿಲ್ಲ. ಆದ್ರೆ ಪಂದ್ಯದ ವೇಗವನ್ನು ಕಾಯ್ದುಕೊಳ್ಳಲು, ಸ್ಲೋ ಓವರ್ ರೇಟ್ ತಡೆಯಲು ಮತ್ತು ಮೈದಾನದಲ್ಲಿ ಅನಗತ್ಯ ಗೊಂದಲಗಳನ್ನು ನಿವಾರಿಸಲು ಈ ಕ್ರಮ ಕೈಗೊಂಡಿರಬಹುದು ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ಕೋಚ್ಗಳು ಹೊರಗಿನಿಂದ ಪದೇ ಮೆಸೇಜ್ ಕಳಿಸುವುದಕ್ಕೂ ಬ್ರೇಕ್ ಬೀಳಲಿದೆ. ಹಾಗಾದ್ರೆ ಗೆಳೆಯರೇ, BCCIನ ಈ ಕಠಿಣ ನಿಯಮದ ಬಗ್ಗೆ ನಿಮಗೇನನ್ನಿಸುತ್ತೆ? ಇದರಿಂದ ಆಟದ ವೇಗ ಹೆಚ್ಚುತ್ತಾ ಅಥವಾ ಆಟಗಾರರಿಗೆ ಇದು ತೊಂದರೆಯಾಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ